ಕನ್ನಡ ಚಿತ್ರರಂಗದಲ್ಲಿ ಮೇರು ಪರ್ವತಕ್ಕಿಂತ ಎತ್ತರಕ್ಕೆ ಬೆಳೆದ್ರು ಡಾಕ್ಟರ್ ವಿಷ್ಣುವರ್ಧನ್ ರವರು ಕಂಡಂತಹ ನೋವುಗಳು ಮಾತ್ರ ಅಪಾರ. ಆ ಥರದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲೇಬೇಕು. ಭಾರತಿ ಮತ್ತು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಇವರು ಮೂವರು ಮದುವೆಯ ಮಂಟಪದಲ್ಲಿ ಜನರನ್ನ ತಪ್ಪಿಸಿ ಹೊರಬಾಗಿಲ ಬಳಿ ಬರ್ತಾರೆ. ಅಲ್ಲಿಂದ ಅಲ್ಲಿಗೆ ಬರಲಿಕ್ಕೆ 15 ನಿಮಿಷಗಳಾಗಿರುತ್ತೆ. ಜನರೆಲ್ರಿಗೂ ಕೂಡ ಇವರ ಮುಖದರ್ಶನವನ್ನು ಮಾಡಿಸ್ಬೇಕು ಅಂತ ಒಂದು ಎತ್ತರದ ಜಾಗ ಮಾಡಿ ಭಾರತಿ ಮತ್ತು ವಿಷ್ಣುವರ್ಧನ್ರನ್ನ ನಿಲ್ಲಿಸ್ತಾರೆ. ಆದರೆ ಜನರ ಮಧ್ಯದಿಂದ ಒಂದು 2 ಕಲ್ಲುಗಳು ತೂರಿ ಬರ್ತವೆ. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಭಾರತಿ ಮತ್ತು ವಿಷ್ಣುವರ್ಧನ್ ತಲೆಗೆ ಏಟಾಗ್ತಿತ್ತು. ಬಿಗಿದಪ್ಪಿ ಭಾರತಿಯವರ ತಲೆಯನ್ನು ತಗ್ಗಿಸ್ತಾರೆ. ಬಹುಶಃ ಅದೆಲ್ಲರೂ ಪೆಟ್ಟಾಗಿದ್ದರೆ ನಾನು ಆಸ್ಪತ್ರೆಗೆ ಸೇರಬೇಕಾಗ್ತಿತ್ತೇನೋ ಅಂತ ವಿಷ್ಣುವರ್ಧನ್ ರವರೇ ಇದನ್ನು ಹಂಚಿಕೊಂಡಿದ್ರು ಕೂಡ. ಎಂತಹ ಪುಣ್ಯಾತ್ಮ, ಎಲ್ಲ ನೋವನ್ನು ಕೂಡ ನುಂಗಿ ಕೊನೆಯವರೆಗೂ ಬಾಳಿ ಅಭಿಮಾನಿಗಳ ಹೃದಯದಲ್ಲಿ ನೆಲೆ ನಿಂತ ನಟ ಸಾರ್ವಭೌಮ ಸಾಹಸ ಸಿಂಹ.